ಡೆಂಗ್ಯೂ ಆಗಿತ್ತು. ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೆ. ಹಾಯ್. ಹಲಸಿನ ಹಣ್ಣಿನ ಸಜ್ಜಿಗೆ ಹೇಗೆ ಮಾಡೋದು ಅನ್ನೋದನ್ನೇ ಹೇಳ್ಕೊಡ್ತೀನಿ. ಬೆಡ್ಡಿಂದ ಎದ್ದೇಳೋದಕ್ಕೆ ಆಗ್ತಾ ಇರಲಿಲ್ಲ. ಪ್ರತಿಯೊಂದು ವಿರಾಟೆ ಮಾಡಿದ್ದು ಪಾಪ. ಶೆಫ್ ವಿರಾಟ್ ವತ್ಸಲ ಅವರು ಫುಲ್ಲು ಕಿರ್ಚಾಡ್ತಾ ಇದ್ರು. ಅವ್ರಿಗೆ ಏನಾಗಿತ್ತು ಅಂತಲೂ ಗೊತ್ತಿರೋ ಅಂತೆಲ್ಲ ಬೈತಿರು. ಒಂದೊಂಥರ ತುಂಬ ಡಿಸ್ಟರ್ಬಿಂಗ್ ಆಗಿತ್ತು ನನಗೆ. ಸೊ ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಹೊರಗಡೆ ಸಿಕ್ಕಾಬಟ್ಟೆ ಕಿರ್ಚಾಟ. ಹಾಸ್ಪಿಟಲ್ ಬಗ್ಗೆ ಹೇಳ್ಬೇಕು, ಟ್ರೀಟ್ಮೆಂಟ್ ವೈಸ್, ಸರ್ವಿಸ್ ವೈಸು, ಡಾಕ್ಟರ್ಸು, ಸ್ಟಾಫು ಎಲ್ಲ ತುಂಬ ಚೆನ್ನಾಗಿತ್ತು. ರೂಮ್ ನಾನು ಸ್ಪೆಷಲ್ ವಾರ್ಡಲ್ಲಿದ್ದೆ. ಡಾಕ್ಟರ್ಸ್ ಬಿಲ್ ಎಲ್ಲ ಸೇರಿ ಹಿಡಿದು ಪಾಪ ವಿರಾಟ್ ಅಂತೂ ಹಿ ಮ್ಯಾನೇಜ್ಡ್ ಎವ್ರಿಥಿಂಗ್. ಹೆಣ್ಮಕ್ಳು ಕೆಲಸ ಗಂಡ್ಮಕ್ಳು ಮಾಡಬಾರ್ದು, ಮನೆ ಕೆಲಸ ಗಂಡ್ಮಕ್ಳು ಮಾಡಬಾರ್ದು, ಗೊಜ್ಜು ಮಾಡಿದ್ರು, ಎಲ್ಲ ಮಾಡಿದ್ರು ಪಾಪ. ಜಿಂಜರ್ ಟೀ ಎಲ್ಲ ಮಾಡಿಕೊಟ್ರು. ದೀಸ್ ಆರ್ ಆಲ್ ಸ್ಮಾಲ್ ಥಿಂಗ್ಸ್, ಬಟ್ ನನಗೆ ತುಂಬ ಮ್ಯಾಟರ್ ಆಗುತ್ತಿದ್ದು. ನಮ್ಮಮ್ಮನ ಮಿಸ್ ಮಾಡ್ಕೊಳ್ಳೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಅವ್ರ ಹತ್ರ ಮಾತಾಡೋಕೆ ಶುರು ಮಾಡಿದಾಗಿಂದ. ಶಿ ಸಚ್ ಅ ನೈಸ್ ಪರ್ಸನ್. ಮೆಂಟಲಿನೂ ಅಷ್ಟೇ, ಫಿಸಿಕಲಿನೂ ಅಷ್ಟೇ ಆ್ಯಕ್ಟಿವ್ ಆಗಿರಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್. ನಮ್ಮ ಅಪ್ಪನ ತಂಗಿ ಆಗಿರ್ಬೋದು, ನಮ್ಮ ಅತ್ತೆ ಅವರೆಲ್ಲ, ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ ಹೇಳಬೇಕು ಅಂದರೆ ಓ ಮೈ ಗಾಡ್, ಶೀ ಈಸ್ ಆ್ಯನ್ ಏಂಜಲ್. ಅವ್ರು ಇರೋವರೆಗೂ ಮನೆ ಒಂಥರ ಟೆಂಪಲ್ ಥರ ಇತ್ತು. ಆ ಥರ ಬದುಕಕ್ಕೆ ಭಾರಿ ಕಷ್ಟ ಬಿಡಿ. ನಾನು ಪ್ರತಿಯೊಂದು ಕಮೆಂಟ್ಸ್ನೂ ಓದ್ತೀನಿ ಆ್ಯಂಡ್ ಎಲ್ಲದಕ್ಕೂ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಲಸಿನ ಹಣ್ಣು ಸಜ್ಜಿಗೆಗೆ ಬೇಕಾಗಿರೋ ಐಟಮ್ಸು ಸರ್ವ್ ಮಾಡಿ ರಿವ್ಯೂ ಕೇಳೋಣ. ಬಿಸಿ ಬಿಸಿ ಸಜ್ಜಿಗೆ ರೈಟ್ ಹ್ಯಾಂಡಲ್ಲಿ ಕೊಡ್ತೀನಿ. ಎಕ್ಸ್ಟ್ರಾರ್ಡಿನರಿ. ಚೆನ್ನಾಗಿದೆಯಾ? ಅಷ್ಟೇ. ಸಗಲ ವೆರಿ ವೆರಿ ನೈಸ್. ಹೆಂಗಾಗಿದೆ ಚಿನ್ನ? ನಾನು ಹುಷಾರಿಲ್ಲದೆ ಅಡ್ಮಿಟ್ ಆಗಿದ್ದೆ. ನನಗೆ ಅದೇ ಅವ್ರ ಪಾಪ ಕಷ್ಟಪಡ್ತೀರ ಅಂತ ಮೆಂಟಲಿ ನನಗೆ ರೆಸ್ಟ್ ಇರಲಿಲ್ಲ, ಫಿಸಿಕಲಿ ರೆಸ್ಟ್ ಮಾಡಿದೆ ಅಷ್ಟೇ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನೀಸ್ ಗ್ಯಾಲರಿ. ನಾನು ನನ್ನ ಪ್ರೆಗ್ನೆನ್ಸಿನ ಅನೌನ್ಸ್ ಮಾಡಿದಾಗಿಂದ ಎಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸುಮಾರು ಜನ ವ್ಲಾಗ್ಸ್ನ ಕಂಟಿನ್ಯೂ ಮಾಡಿ ನಿಮ್ಮ ಎವ್ರಿ ವೀಕ್ ಅಪ್ಡೇಟ್ಸ್ ಕೊಡಿ ಅಂತಲೂ ಕೇಳಿದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಲಸಿನ ಹಣ್ಣಿನ ಸಜ್ಜಿಗೆ ಹೇಗೆ ಮಾಡೋದು ಅನ್ನೋದನ್ನೇ ಹೇಳ್ಕೊಡ್ತೀನಿ. ಬಿಕಾಸ್ ನಾನು ಮಸಾಲ ಉಪ್ಪಿಟ್ಟು ವಿಡಿಯೋ ಹಾಕಿದಾಗ ಹಲಸಿನ ಹಣ್ಣಿನ ಸಜ್ಜಿಗೆ ಕೂಡ ಮಾಡಿದ್ದೆ. ಸೊ ಅವಾಗ ಕೇಳಿದ್ರಿ ಸಜ್ಜಿಗೆದು ರೆಸಿಪಿ ಹೇಳಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಸಜ್ಜಿಗೆ ರೆಸಿಪಿ ಹೇಳ್ತೀನಿ. ಹಾಗೆ ಒಂದಷ್ಟು ಅಪ್ಡೇಟ್ಸ್ ಇದೆ, ಅದನ್ನು ಕೊಡ್ತೀನಿ. ಈಗ ನಾನು 4th ವೀಕ್ ಕಂಪ್ಲೀಟ್ ಆಯಿತು. 4th ವೀಕ್ ಕಂಪ್ಲೀಟ್ ಆಗಿ 5th ವೀಕಿಗೆ ಬಿದ್ದಿದೆ. ಈಗ ಜಸ್ಟ್ ಬಿದ್ದಿದೆ 5th ವೀಕಿಗೆ. ಸೊ 5th ರನ್ನಿಂಗಲ್ಲಿದೆ. ಈ ಟೂ ವೀಕ್ಸ್ ಇನ್ ಬಿಟ್ವೀನ್ ನನಗೊಂದು ಸ್ವಲ್ಪ ಹುಷಾರಿರಲಿಲ್ಲ. ತುಂಬ ಹುಷಾರು ತಪ್ಪಿಟ್ಟಿದ್ದೆ. ಡೆಂಗ್ಯೂ ಆಗಿತ್ತು. ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೆ. ತುಂಬ ಅಂದರೆ ತುಂಬ ಕಷ್ಟಪಟ್ಬಿಟ್ಟೆ. ಆ್ಯಕ್ಚುಲಿ ನಾನು ಕಂಪ್ಲೀಟ್ ಬೆಡ್ ರಿಡನ್ ಆಗಿಬಿಟ್ಟಿದ್ದೆ. ಬೆಡ್ಡಿಂದ ಎದ್ದೇಳೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಹಾಸ್ಪಿಟಲಲ್ಲಿ 3 days ಅಡ್ಮಿಟ್ ಆಗಿದೆ. ವೀಲ್ ಚೇರಲ್ಲಿ ಕರ್ಕೊಂಡು ಹೋಗಿದ್ರು. ಜನರಲ್ ಇದರಲ್ಲಿ ನನ್ನ ಬ್ಲಡ್ ಸ್ಯಾಂಪಲ್ ಎಲ್ಲ ತೊಗೊಂಡು ಆಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ನಾನು ಇದ್ದಿದ್ದು ವಾರ್ಡ್ ಇದು ತುಂಬ ಚೆನ್ನಾಗಿತ್ತು. ಸ್ಪೆಷಲ್ ವಾರ್ಡ್ ಅಂದರೆ ಸಿಂಗಲ್ ವಾರ್ಡ್ ಇತ್ತು. ಚೆನ್ನಾಗಿತ್ತು. ಕ್ಲೀನ್ಲಿನೆಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ನನ್ನ ಜೊತೆ ವಾರ್ಡಲ್ಲಿ ವಿರಾಟ್ ಇದ್ದರು. ಫಸ್ಟ್ ನಂಗೆ ಗೊತ್ತಾಗಿಲ್ಲ. ಈ ಟೈಮಲ್ಲಿ ಆ್ಯಕ್ಚುಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ನಾನು ತುಂಬ ಕೇರ್ಫುಲ್ಲಾಗಿದ್ದೆ ಕೂಡ. ಹೊರಗಡೆದೇನೂ ತಿಂತಿರಲಿಲ್ಲ, ಮನೇಲೇ ತಿಂತಾಯಿದ್ದೆ. ಎಷ್ಟು ಕೇರ್ಫುಲ್ ಆಗಿದ್ರೂ ಅದೇನೋ ವೈರಲ್ ಫೀವರ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆಯಂತೆ. ಸುಮಾರು ಜನ ಅಡ್ಮಿಟ್ ಆಗ್ತಿದ್ದಾರಂತೆ. ಸೊ ಹಾಗಾಗಿ ನನಗೂ ಹುಷಾರು ತಪ್ಪಿದ್ದೆ. ಡೋಲೋ 650 ತೊಗೊಳ್ತಾ ಇದ್ದೆ. ಬಿಕಾಸ್ ಬೇರೆ ಯಾವುದೇ ಥರ ಮೆಡಿಕೇಷನ್ ತೊಗೊಳ್ಳೋ ಹಾಗಿಲ್ವಲ್ಲ ಈ ಟೈಮಲ್ಲಿ. ಸೊ ಅದಕ್ಕೆ ಡಾಕ್ಟರ್ಸು ಅಷ್ಟು ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ. ಯಾಕೆಂದರೆ ಯಾವುದೇ ಥರ ಮೆಡಿಕೇಷನ್ ಕೊಡೋಕ್ಕಾಗಲ್ಲ ಪ್ರೆಗ್ನೆಂಟ್ ಆಗಿರೋದ್ರಿಂದ. ಸೊ ಡೋಲೋ 650 ತೊಗೊಂಡೆ. ಪ್ರಿಕಾಷನ್ ತೊಗೊಂಡಿದ್ದು. ನನಗೊಂದು ಸ್ವಲ್ಪ ಸಿಮ್ಟಮ್ಸ್ ಬಂತು ಫೀವರ್ದು. ಆವಾಗ 3 days ಕಂಟಿನ್ಯೂ ತೊಗೊಂಡೆ. ಸರಿ ಹೋಗಿದ್ದೆ. ಆಮೇಲೆ ಒಂದಿನ ಇದ್ದಕ್ಕಿದ್ದ ಹಾಗೆ ಆಫ್ಟರ್ನೂನ್ ಸಿಕ್ಕಾಪಟ್ಟೆ ನನಗೆ ಹುಷಾರು ತಪ್ಪಿಡ್ತು. ತುಂಬ ಸುಸ್ತು, ಮೈಯೆಲ್ಲ ಬೆವರೋದಕ್ಕೆ ಸ್ಟಾರ್ಟ್ ಆಯಿತು. ಫುಲ್ಲು ಬಿಸಿ ಬಿಸಿ ಆಗ್ತಿತ್ತು. ಆಗ ನಾನು ವಿರಾಟ್ ಹೇಳಿದೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿ. ನಾನು ಯೂಶ್ವಲಿ ಹಾಸ್ಪಿಟಲ್ಗೆ ಹೋಗಲ್ಲ. ನಾನು ಫೋರ್ಸ್ ಮಾಡಿ ಕರ್ಕೊಂಡು ಹೋಗಬೇಕು. ಬಟ್ ಅವತ್ತು ನನಗೇ ಹೋಗಬೇಕು ಅಂತ ಅನ್ನಿಸ್ತು. ಆಗ್ತಾನೇ ಇರಲಿಲ್ಲ. ಯಾಕೋ ಭಯ ಶುರುವಾಯಿತು. ಸೊ ಅವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ. ಡಾಕ್ಟರ್ ಟ್ರೀಟ್ ಮಾಡಿದ್ರು. ನೋಡಿಬಿಟ್ಟು ಅವರು ಡೋಲೋ 650 ಕೊಟ್ಟರು. ಮತ್ತೊಂದಷ್ಟು ಟ್ಯಾಬ್ಲೆಟ್ಸ್ ಹೇಳಿದ್ರು. ಹೀಗೆ ಕೇರ್ ಮಾಡಿ ಸ್ವಲ್ಪ ಹುಷಾರಾಗಿರಿ ಅಂತೆಲ್ಲ ಹೇಳಿ. ನಾನೇ ಹೇಳಿದೆ ನನಗೆ ಡ್ರಿಪ್ಸ್ ಹಾಕಿ ಆಗ್ತಾಯಿಲ್ಲ, ತುಂಬ ಸುಸ್ತಾಗ್ತಿದೆ ಅಂತ. ಡ್ರಿಪ್ಸ್ ಹಾಕ್ಸ್ಕೊಂಡು ಮನೆಗೆ ಬಂದೆ. 3 days ಆದಮೇಲೂ ನಿಮಗೆ ಹುಷಾರಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಬನ್ನಿ ಅಂತ ಹೇಳಿದರು. ಸೊ ಮನೆಗೆ ಬಂದೆ. ನನಗೇನು ಬೆಟರ್ ಫೀಲ್ ಆಗಿಲ್ಲ. ಡ್ರಿಪ್ಸ್ ಹಾಕಿದ್ಮೇಲೆ ಯೂಶ್ವಲಿ ನನಗೆ ಸುಸ್ತು ಕಮ್ಮಿ ಆಗುತ್ತೆ, ಸ್ವಲ್ಪ ಆ್ಯಕ್ಟಿವ್ ಆಗ್ತೀನಿ. ಬಟ್ ಅವತ್ತಂತೂ ಏನೂ ಬೆಟರ್ ಫೀಲ್ ಆಗಿಲ್ಲ.
ಆಮೇಲೆ 3 ಡೇಸ್ ಆದಮೇಲೂ ಹಾಗೆ ಇತ್ತು. ಮತ್ತೆ ಹಾಸ್ಪಿಟಲ್ಗೆ ಹೋದಾಗ ಬ್ಲಡ್ ಸ್ಯಾಂಪಲ್ ಎಲ್ಲ ತೊಗೊಂಡು ಪೂರ್ತಿ ಚೆಕಪ್ ಮಾಡಬೇಕು ಅಂತ ಅಡ್ಮಿಟ್ ಆಗೋದಕ್ಕೆ ಹೇಳಿದ್ರು. ಸೊ ಅಡ್ಮಿಟ್ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಗೊತ್ತಾಯಿತು ಡೆಂಗ್ಯೂ ಪಾಸಿಟಿವ್ ಇದೆ ಅಂತ. ಹೇಳಬೇಕಂದ್ರೆ ನಾನು ತುಂಬ ಆ್ಯಕ್ಚುಲಿ ಭಯಪಟ್ಬಿಟ್ಟಿದ್ದೆ. ಯಾಕೆ ನಂಗೊಂದು ಸ್ವಲ್ಪ ಹುಷಾರಿಲ್ಲ ಅಂದರೂ ನನಗೆ ಆಗಲ್ಲ, ತುಂಬ ನಾನು ವೀಕ್ ಆಗಿಬಿಡ್ತೀನಿ. ಸೊ ಅವತ್ತು ಆ್ಯಕ್ಚುಲಿ ನಾವು ನೈಟ್ ಅಡ್ಮಿಟ್ ಆಗಿದ್ದು 6:30 ಹಾಗೆ. ನೆಕ್ಸ್ಟ್ ಡೇನೂ ಅಲ್ಲೇ ಇದ್ದು, ಅದರ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡಿದ್ರು. 3 ಡೇಸ್ ಹಾಸ್ಪಿಟಲಲ್ಲಿದ್ದೆ. ಫುಲ್ ಡ್ರಿಪ್ಸ್ ಹಾಕಿದ್ರು ಕಂಪ್ಲೀಟ್. ವಿರಾಟೆ ಪಾಪ ಎಲ್ಲ ನೋಡ್ಕೊಂಡು ಮನೆಯಿಂದ ಹಾಸ್ಪಿಟಲಿಂದ ಮನೆಗೆ ವಿರಾಟನೇ ಓಡಾಡಿದ್ದು. ಅವ್ರಿಗೂ ತುಂಬ ಕಷ್ಟ ಆಯಿತು. ಬಿಕಾಸ್ ಮಕ್ಕಳನ್ನೂ ಸಂಭಾಳಿಸ್ಬೇಕಿತ್ತು, ನಮ್ಮ ಕೋಕೋ ಮಿಲ್ಕಿನೂ ಸಂಭಾಳಿಸ್ಬೇಕಿತ್ತು, ನಾನು ನೋಡ್ಕೊಳ್ಬೇಕಾಗಿತ್ತು. ನನಗಂತೂ ಏನಂದ್ರೇನೂ ಆಗ್ತಿರಲಿಲ್ಲ. ಮನೆಗೆ ಬಂದಮೇಲೂ ಅಷ್ಟೇ 3 ಡೇಸ್ ಕಂಪ್ಲೀಟ್ ಬೆಡ್ ರಿಡನ್. ನನಗೆ ಎದಳೋದಕ್ಕೆ ಆಗ್ತಿರಲಿಲ್ಲ ಬೆಡ್ಡಿಂದ. ಪ್ರತಿಯೊಂದು ವಿರಾಟೆ ಮಾಡಿದ್ದು ಪಾಪ. ಶೆಫ್ ವಿರಾಟ್ ವತ್ಸಲ ಅವರು ಮಾಡಿರೋ ಮಿಸ್ ನೋಡಿ ಚೂರು. ನನಗೆ ಬೇಜಾರಾಗ್ತಿತ್ತು ಅವರೇ ಎಲ್ಲ ಮಾಡ್ತಾ ಇರೋದು ನೋಡಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ದೇ ವಾಸ್ ನೋ ಅದರ್ ಚಾಯ್ಸ್. ಸೊ ಆ 2 ವೀಕ್ಸ್ ನಾನು ತುಂಬ ಕಷ್ಟಪಟ್ಬಿಟ್ಟೆ. 1 ವೀಕ್ ಕಂಪ್ಲೀಟ್ ತುಂಬ ಕಷ್ಟ ಆಗೋಯಿತು ನನಗೆ. ಆಮೇಲೆ ನಿಧಾನಕ್ಕೆ ನಾನು ಒಂದು ಸ್ವಲ್ಪ ಹುಷಾರಾದೆ ಟೈಮ್ ತೊಗೊಂಡು. ದೇವ್ರ ಪೂಜೆನೂ ಎಲ್ಲ ವಿರಾಟೆ ಮಾಡಿದ್ದು. ಯೂಶ್ವಲಿ ಮಾಡ್ತಾರೆ ಪೂಜೆ, ಬಟ್ ಇವಾಗ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ, ಅಂದರೆ ತುಂಬ ಸುಸ್ತಾಗ್ತಿತ್ತು. ಸೊ ಪೂಜೆ ಎಲ್ಲ ಏನೂ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಅಟ್ಲೀಸ್ಟ್ ಬಂದು ಹೊರಗಡೆ ಕೂತ್ಕೋ, ಒಳಗಡೆನೇ ಮಲ್ಕೊಂಡಿರಬೇಡ ಅಂತ ಕರ್ಕೊಂಬಂದು ಹೊರಗಡೆ ಕೂರಿಸ್ತಾಯಿದ್ರು. ಆದಷ್ಟು ಕೂತ್ಕೊಳ್ತಾ ಇದ್ದೆ, ಈ ಥರ ಇವರು ವೀಡಿಯೋ ಎಲ್ಲ ಮಾಡ್ಕೊಳ್ತಿದ್ದೆ. ಆಮೇಲೆ ಮತ್ತೆ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ನನಗೆ, ಅಂದರೆ ಫಸ್ಟ್ ಟೈಮ್ ನಾನು ಹೋಗಿ ಡ್ರಿಪ್ಸ್ ಹಾಕ್ಸ್ಕೊಂಡಿದ್ನಲ್ಲ, ಆವಾಗ ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಯಿತು. ಏನಂದರೆ ನನ್ನ ಒಳಗಡೆ, ಅಂದರೆ ಜನರಲ್ ಥರ ಇತ್ತು, 3 ಬೆಡ್ ಇತ್ತು ಹೊರಗಡೆ, ನನಗೆ ಒಳಗಡೆ ಹಾಕಿದ್ರು ಡ್ರಿಪ್ಸು. ಸುಮ್ಮನೆ ಅವತ್ತು ಡ್ರಿಪ್ಸ್ ಹಾಕ್ಸ್ಕೊಂಡು ಮನೆಗೆ ಬರೋದಿತ್ತಲ್ಲ. ಸೊ ಒಳಗೆ ಡ್ರಿಪ್ಸ್ ಹಾಕಿದಾಗ ಹೊರಗಡೆಯಿಂದ ಒಂದು ಯಾರೋ ಪೇಷಂಟ್ ಬಂದರು. ಆವಾಗ ತಾನೇ ಅವ್ರಿಗೇನು ಎಮರ್ಜೆನ್ಸಿ ಇತ್ತು ಅನಿಸುತ್ತೆ. ಫುಲ್ಲು ಕಿರ್ಚಾಡ್ತಾಯಿದ್ರು. ಅವ್ರಿಗೆ ಏನಾಗಿತ್ತು ಅಂತಲೂ ಗೊತ್ತಿಲ್ಲ, ತುಂಬ ಕಿರ್ಚ್ತಾಯಿದ್ರು. ಕೈ ತುಂಬ ಪೇಯ್ನ್ ಅಂತ. ಅವರು ಅಲ್ಲಿ ಸ್ಟಾಫ್ಗೆಲ್ಲ ಬಿಡ್ರೋ ಅಂತೆಲ್ಲ ಬೈತಿರು. ಒಂದೊಂಥರ ತುಂಬ ಡಿಸ್ಟರ್ಬಿಂಗ್ ಆಗಿತ್ತು ನನಗೆ. ಡ್ರಿಪ್ಸ್ ಮುಗಿದ್ಮೇಲೆ ಬರ್ತೀನಿ ಅಂತ ವಿರಾಟ್ ಹೊರಗಡೆ ಹೋಗಿದ್ರು. ಸೊ ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಹೊರಗಡೆ ಸಿಕ್ಕಾಬಟ್ಟೆ ಕಿರ್ಚಾಟ, ಅವ್ರಿಗೆ ನರಳ್ತಿರೋದು. ನನಗೆ ಹೆಂಗಾಗ್ಬಿಡ್ತು ಅಂದರೆ ನಂಗೆ ಒಂಥರ ತುಂಬ ಡಿಸ್ಟರ್ಬಿಂಗ್ ಆಗಿತ್ತು. ಆಮೇಲೆ ನನಗೆ ಅಲ್ಲಿ ನೋಡಿದ್ರೆ ಹೊರಗಡೆ ಕೂತ್ಕೊಂಡು ಒಂದು ಹುಡುಗಿ ಅಳ್ತಾ ಇತ್ತು. ಮೋಸ್ಟ್ಲಿ ಅವರ ರಿಲೇಟಿವ್ ಅನ್ಸುತ್ತೆ. ಅವರು ಅಳ್ತಾಯಿದ್ರು. ಆ ಹುಡುಗನಿಗೆ 25 ಇಯರ್ಸ್ ಅಂತೆ. ಮೆಟ್ರೋಗೇನೋ ಕೈ ಕೊಟ್ಬಿಟ್ಟು ಏನೋ ಆಗಿದೆ, ಅವರೇ ಮಾಡ್ಕೊಂಡಿರೋದು ಆ್ಯಕ್ಸಿಡೆಂಟ್. ಅದು ಕೈ ಕಟ್ಟಾಗ್ಬಿಟ್ಟಿದೆ. ಅಪ್ಪ ನನಗೆ ವಿಷಯ ಗೊತ್ತಾಗಿ ಹೆಂಗಾಗ್ಬಿಟ್ಟು, ಆ ಹುಡುಗಿ ನೋಡಿದ್ರೆ ನನಗೇನೆ ಅಳು ಬರ್ತಾಯಿತ್ತು. ಆ ಹುಡುಗಿ ಅಳ್ತಾ ಇತ್ತು. ಏನೂ ಆಗಲ್ಲ ಅಲ್ವಾ ಅವ್ನಿಗೇನು ಆಗಲ್ಲ ಅಲ್ವಾ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಲ್ವಾ ಅಂತೆಲ್ಲ ಕೇಳಿಕೊಂಡು ನನಗೆ ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಒಂದು 5 ಮಿನಿಟ್ಸಲ್ಲಿ ನಾವು ದುಡುಕಿ ತೊಗೊಳ್ಳೋ ನಿರ್ಧಾರದಿಂದ ಲೈಫೇ ಸ್ಪಾಯ್ಲ್ ಆಗಿಬಿಡುತ್ತೆ. ಸೊ ಅದಕ್ಕೇ ತುಂಬ ಹುಷಾರಾಗಿರಬೇಕು. ಏನೇ ಈ ಥರ ಎಲ್ಲ ಏನಂತಾರೆ ಡಿಸ್ಟರ್ಬಿಂಗ್ ಇನ್ಸಿಡೆಂಟ್ಸ್ ಆಗುತ್ತೆ ಲೈಫಲ್ಲಿ. ಮತ್ತು ಸಡನ್ನಾಗಿ ಡಿಸಿಷನ್ ತೊಗೊಳಕ್ಕೆ ಹೋಗಬಾರ್ದು. ಏನಾದ್ರೂ ಫೇಸ್ ಮಾಡಬೇಕು. ನೋಡಿ, ಆ ಹುಡುಗ ಮಾಡ್ಕೊಂಡಿದ್ದೊಂದು ಚಿಕ್ಕ ನಿರ್ಧಾರದಿಂದ ಕಂಪ್ಲೀಟ್ ಲೈಫೇ ಸ್ಪಾಯ್ಲ್. ಆ ಹುಡುಗನ ಕೈ ತೆಗಿಬೇಕಂತೆ. ಅಪ್ಪ ಅದು ನನಗೆ ಹೆಂಗೆ ಆಗ್ಬಿಡ್ತಂದರೆ ತುಂಬಾ ಡಿಸ್ಟರ್ಬಿಂಗ್ ಆಗಿತ್ತು ಆ ಇನ್ಸಿಡೆಂಟು. ಅದು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ನಾನು ಆದಷ್ಟು ಅದನ್ನ ಮರ್ತುಬಿಟ್ಟೆ. ನನಗೆ ಯೂಶ್ವಲಿ ನನಗದು ಟ್ರಾಮಾ ಥರ ಇರುತ್ತೆ, ತಲೆಯಲ್ಲೇ ಇರುತ್ತೆ. ಸೊ ಇವಾಗಂತೂ ಎಲ್ಲ ಕಡೆನೂ ಏನಾದರೂ ಒಂದು ಇನ್ಸಿಡೆಂಟು, ಇವ್ರನ್ನ ಕೊಲೆ ಮಾಡಿದ್ರು, ಅವ್ರನ್ನ ಅದೇ ನಾವು ನ್ಯೂಸೇ ನೋಡಲ್ಲ ಅಂದ್ರೂ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಅದೊಂಥರ ಕಾಮನ್ ಆಗಿಬಿಟ್ಟಿದೆ ಇವಾಗ. ಸೊ ಮುಂಚೆ ಅಂದರೆ ಅಪರೂಪಕ್ಕೆ ನಡೀತಿರ್ತಿತ್ತು ಇನ್ಸಿಡೆಂಟ್ಸ್, ಅಥವಾ ನಮಗೆ ಪ್ರಾಬ್ಲಿ ಗೊತ್ತಾಗ್ತಿರ್ಲಿಲ್ಲ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾ ಅಷ್ಟು ಆ್ಯಕ್ಟಿವ್ ಇಲ್ಲದೆ ಇದ್ದಿದ್ದರಿಂದ ನಮ್ಗೆ ಅವಾಗ ಇನ್ಸಿಡೆಂಟ್ಗಳು ಗೊತ್ತಾಗ್ತಿರ್ಲಿವೇನೋ ಪ್ರಾಬಬ್ಲಿ. ಏನಾದ್ರು ಒಂದು ಚಿಕ್ಕ ಇನ್ಸಿಡೆಂಟ್ ನಡೆದ್ರೆ ಅದು ನಮ್ಮ ವಾರಗಟ್ಟಲೆ ತಲೆಯಲ್ಲೇ ಇರ್ತಾಯಿತ್ತು. ಬಟ್ ಇವಾಗಂತೂ ದಿನಕ್ಕೆ ಕ್ಷಣಕ್ಕೆ ಆ ಥರ ಇನ್ಸಿಡೆಂಟ್ಗಳು ನಡೀತಾ ಇದೆ. ಅದೊಂಥರ ಕಾಮನ್ ಆಗಿಬಿಟ್ಟಿದೆ. ಸೊ ಯಾರು ದುಡುಕಿ ನಿರ್ಧಾರ ತೊಗೊಬಿಡಿ, ದಯವಿಟ್ಟು ಯೋಚನೆ ಮಾಡಿ. ನಾವು ತೊಗೊಳ್ಳೋ ನಿರ್ಧಾರದಿಂದ ನಮ್ಮ ಪ್ರೀತಿಸೋರು ಸಫರ್ ಮಾಡ್ತಾರೆ. ನಮಗೆ ನೋವಾದರೆ ಅದು ಬರೀ ನಮಗೆ ನೋವಾಗಿರೋಣ, ನಮ್ಮನ್ನ ಪ್ರೀತಿಸೋರ್ಗೂ ನೋವಾಗಿರುತ್ತೆ. ಸೊ ಅದೊಂದು ನನಗೆ ಬೇಜಾರಾಯಿತು ಆ ಇನ್ಸಿಡೆಂಟ್. ಅದಾದಮೇಲೆ
ಹಾಸ್ಪಿಟಲ್ ಬಗ್ಗೆ ಹೇಳಬೇಕು, ಏಟ್ರಿಯಮ್ ಹಾಸ್ಪಿಟಲನ್ನು ನಾವು ಅಡ್ಮಿಟ್ ಆಗಿದ್ದು. ಸ್ಟಾಫ್ ತುಂಬ ಚೆನ್ನಾಗಿದ್ದಾರೆ ಅಲ್ಲಿ, ಆ್ಯಂಡ್ ಡಾಕ್ಟರ್ಸು ಅಷ್ಟೇ ತುಂಬ ಚೆನ್ನಾಗಿದ್ದಾರೆ. ನಾನು ಅದೇ ಹೇಳ್ದ ಹಾಗೆ 6:00 6:30 ಹಾಗೆ ಅಡ್ಮಿಟ್ ಆಗಿದ್ದು. ನೆಕ್ಸ್ಟ್ ಡೇನೂ ಅಲ್ಲೇ ಇದ್ದೆ. ಅದರ ನೆಕ್ಸ್ಟ್ ಡೇ ನಾನು ಡಿಸ್ಚಾರ್ಜ್ ಆಗಿದ್ದು, ಈವ್ನಿಂಗ್ ಡಿಸ್ಚಾರ್ಜ್ ಆಗಿದ್ದು. ಸೊ ಓವರಾಲ್ ಎಲ್ಲ ಸೇರಿಸಿ ರೂಮ್ ನಾನು ಸ್ಪೆಷಲ್ ವಾರ್ಡಲ್ಲಿದ್ದೆ, ಸಿಂಗಲ್ ವಾರ್ಡಲ್ಲಿದ್ದೆ. ಸೊ ರೂಮ್ ಚಾರ್ಜಸ್ಸು, ಮೆಡಿಸಿನ್ಸು ಎಲ್ಲ, ಡಾಕ್ಟರ್ಸ್ ಬಿಲ್ ಎಲ್ಲ ಸೇರಿ 3 ಡೇಸ್ಗೆ 35,000 ಆಯಿತು. ಸೊ ಪ್ರೈಸ್ ಸ್ಟ್ರಕ್ಚರ್ ಆ ಥರ ಇರುತ್ತೆ. ಬಟ್ ಎವ್ರಿಥಿಂಗ್ ವಾಸ್ ಗುಡ್, ಟ್ರೀಟ್ಮೆಂಟ್ ವೈಸ್, ಸರ್ವಿಸ್ ವೈಸು, ಡಾಕ್ಟರ್ಸು, ಸ್ಟಾಫು ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಐ ವುಡ್ ರೆಕಮೆಂಡ್ ದ್ಯಾಟ್ ಹಾಸ್ಪಿಟಲ್. ಚೆನ್ನಾಗಿದೆ ತುಂಬ, ಏಟ್ರಿಯಮ್ ಅಂತ RR ನಗರಲ್ಲಿ. ಅಲ್ಲೇ ನಾನು ಇವಾಗ ತೋರಿಸ್ತಾ ಇರೋದು. ಆ್ಯಂಡ್ ಈ ಎಲ್ಲ ಇದರಲ್ಲೂ ಐ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್. ಅವ್ರು ಎಷ್ಟು ಪಾಪ ಅಂದರೆ ಇವಾಗ ಏನು ಗೊತ್ತಾ, ನೋಡ್ಕೊಳ್ಳೋದಕ್ಕೆ ಬೇರೆ ಯಾರೂ ಇಲ್ಲ, ಅವರೊಬ್ಬರೇ ನೋಡ್ಕೊಳ್ತಾ ಇರೋದು. ಇವಾಗ ಕೇರ್ ಮಾಡ್ತಾರೆ, ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಪಾಪ ಅವರು ಕಾಲ್ ಮಾಡಿ ಕೇರ್ ಮಾಡ್ತಾರೆ. ಹಾಸ್ಪಿಟಲ್ಗೂ ಬಂದು ನೋಡ್ಕೊಂಡು ಹೋದರು. ಬಟ್ ಏನಂದರೆ ಅವ್ರಿಗೂ ಅವ್ರದ್ದೇ ಆದ ಫ್ಯಾಮಿಲಿ ಇರುತ್ತೆ, ಅವ್ರಿಗೂ ಅವ್ರದ್ದೇ ಆದ ಇಂಡಿವಿಜುವಲ್ ಲೈಫ್ ಇರುತ್ತೆ. ಸೊ ನಾವು ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ. ದ ಓನ್ಲಿ ಪರ್ಸನ್ ಯು ಕ್ಯಾನ್ ಡಿಪೆಂಡ್ ಆನ್ ಈಸ್ ಯುವರ್ ಹಸ್ಬೆಂಡ್. ಸೊ ಎಲ್ಲರೂ ಅಂದರೆ ಸುಮಾರು ಜನ ಹೆಲ್ಪ್ ಮಾಡೋರು ಇರ್ತಾರೆ, ಹಸ್ಬೆಂಡ್ಸು. ನನ್ನ ಗಂಡ ಒಬ್ಬರೇ ಅಲ್ಲ, ಮಾಡ್ತಾರೆ. ಬಟ್ ಕೆಲವ್ರಿಗೆ ಹೆಲ್ಪ್ ಮಾಡದೇ ಇರೋರು ಇರ್ತಾರೆ. ಹೆಲ್ಪ್ ಮಾಡೋ ಅಂಥ ಹಸ್ಬೆಂಡ್ ಸಿಕ್ಕರೆ ಲಕ್ಕಿ ಅಂತ ಹೇಳ್ಬೋದು ನಿಜವಾಗ್ಲೂ. ಇಲ್ಲಾಂದರೆ ಭಾರಿ ಕಷ್ಟ ಆಗಿಬಿಡುತ್ತೆ ಈ ಟೈಮಲ್ಲಂತೂ. ಪ್ರೆಗ್ನೆನ್ಸಿ ಟೈಮಲ್ಲಂತೂ ಯು ನೀಡ್ ಹೆಲ್ಪ್. ನೀವು ಎಷ್ಟೇ ಸ್ಟ್ರಾಂಗ್ ಇದ್ದರೂ, ಏನೇ ನೀವು ಕೆಲಸ ಮಾಡ್ಕೊಳ್ತೀರಾ ಅಂದರೂ ಒಂದು ಪಾಯಿಂಟಲ್ಲಂತೂ ಯಾರ್ದಾರ ಹೆಲ್ಪ್ ಬೇಕೇ ಬೇಕಾಗತ್ತೆ. ಅಡುಗೆಯಿಂದ ಹಿಡಿದು ಪಾಪ ವಿರಾಟ್ ಅಂತೂ ಹೀ ಮ್ಯಾನೇಜ್ಡ್ ಎವ್ರಿಥಿಂಗ್. ಇನ್ಫ್ಯಾಕ್ಟ್ ಅವ್ರ ಸುತ್ತಮುತ್ತ ಇವಾಗ ಗಂಡು ಮಕ್ಕಳು ಕೆಲಸ ಮಾಡಬಾರ್ದು, ಹೆಣ್ಮಕ್ಳು ಕೆಲಸ ಗಂಡು ಮಕ್ಕಳು ಮಾಡಬಾರ್ದು, ಮನೆ ಕೆಲಸ ಗಂಡು ಮಕ್ಕಳು ಮಾಡಬಾರ್ದು ಅಂತ ಹೇಳೋರು ಇದ್ರೂ ಹೀ ಡಸಂಟ್ ಲೆಟ್ ಎನಿ ಆಫ್ ದ್ಯಾಟ್ ಗೆಟ್ ಟು ಹಿಮ್. ಐ ಆಮ್ ಗ್ಲ್ಯಾಡ್. ಆ ವಿಚಾರದಲ್ಲಿ ಐ ಆಮ್ ರಿಯಲಿ ಗ್ಲ್ಯಾಡ್. ಡಿಸ್ಪೈಟ್ ಆಫ್ ಟೆಲ್ಲಿಂಗ್ ಹಿಮ್ ನಾಟ್ ಟು ಡೂ, he still chooses to help me. He stands by me. So I'm happy about it. ಅಡುಗೆ ಮಾಡಿದ್ರು ನನಗೆ. ಆ್ಯಕ್ಚುಲಿ ಅಡುಗೆ ಮಾಡೋದಕ್ಕಾಗ ರಸಮ್ ಮಾಡಿಕೊಟ್ರು. ಪಾಪ ನನಗೆ ಟೊಮೆಟೊ ಬಾತ್ ತಿನ್ಬೇಕಂತ ತುಂಬ ಆಸೆ ಆಗಿತ್ತು. ಹೊರಗಡೆ ಹೋಗಿ ಬಂದು ಸಂಜೆ ನಾನು ಹೇಳ್ಕೊಟ್ಟೆ ಅವರಿಗೆ, ಟೊಮೆಟೊ ಬಾತ್ ಗೊಜ್ಜು ಮಾಡಿದ್ರು, ಎಲ್ಲ ಮಾಡಿದ್ರು. ಪಾಪ ಜಿಂಜರ್ ಟೀ ಎಲ್ಲ ಮಾಡಿಕೊಟ್ರು. ಆ್ಯಂಡ್ ಟೈಮಿಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಟ್ರು. ಬ್ಯಾಸಿಲ್ ಸೀಡ್ಸ್ನ ನೆನೆಸ್ಬಿಟ್ಟು ಇಡ್ತಿದ್ರು ನನಗೆ ಅಂತ. ಸೊ ದೀಸ್ ಆರ್ ಆಲ್ ಸ್ಮಾಲ್ ಥಿಂಗ್ಸ್, ಬಟ್ ನನಗೆ ತುಂಬ ಮ್ಯಾಟರ್ ಆಗುತ್ತಿದ್ದು. ಆ ಚಿಕ್ಕ ಚಿಕ್ಕ ವಿಚಾರಗಳೇ ಅಲ್ವಾ, ಒಂಥರ ಮನಸ್ಸಿಗೆ ಖುಷಿ ಕೊಡತ್ತೆ ನಮಗೋಸ್ಕರ ಯಾರಾದರೂ ಕೇರ್ ಮಾಡಿದ್ರೆ. ನನಗಂತೂ ತುಂಬ, ನಾನು ಅದನ್ನ ಅಂದರೆ ಏನಂತಾರೆ ಗ್ರ್ಯಾಂಟೆಡಾಗಿ ತೊಗೊಳ್ಳಲ್ಲ. ನನಗೆ ಈಗ ಯಾರೋ ಒಬ್ಬರು ಏನೋ ಮಾಡ್ತಿದ್ದಾರೆ ಅಂದರೆ ನಾನು ಅದನ್ನು ತುಂಬ ವ್ಯಾಲ್ಯೂ ಮಾಡ್ತೀನಿ. ಯಾರೋ ಒಂದು ಹೆಲ್ಪ್ ಮಾಡ್ತಿದ್ದಾರೆ, ಯಾರಾದರೂ ಆಗಿರ್ಬೋದು, ಅದು ಬೀಟ್ ಯುವರ್ ಹಸ್ಬೆಂಡ್, ಬೀಟ್ ಎನಿಬಡಿ. ಆ್ಯಂಡ್ ನನಗೆ ಎವ್ರಿ ಡೇ ಕಾಲ್ ಮಾಡಿ ಕೇರ್ ಮಾಡೋರಾಗಿರ್ಬೋದು. ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಓಕೆ ಸಂಬಡಿ ಈಸ್ ದೇರ್ ಟು ಟೇಕ್ ಕೇರ್ ಆಫ್ ಅಸ್. ಈಗ ನಾನು ಅಷ್ಟೇ, ನಾನು ಯಾರಿಗಾದ್ರೂ ಮಾಡಿದ್ರೆ ತುಂಬ ಜೆನ್ಯೂನ್ ಆಗಿ, ತುಂಬ ಹಾರ್ಟಿ ನಾನು ಮಾಡ್ತೀನಿ. ಸುಮ್ಮನೆ ಬೇಕಾಬಿಟ್ಟು ಮಾಡಲ್ಲ ಯಾರಿಗಾರು ಕೇರ್ ಮಾಡಿದ್ರೆ. ಸೊ ನನಗೂ ಆ ಥರ ಯಾರು ಕೇರ್ ಮಾಡೋರಿದ್ದಾಗ ನಾನು ಅದನ್ನು ತುಂಬ ವ್ಯಾಲ್ಯೂ ಮಾಡ್ತೀನಿ. ಇನ್ಫ್ಯಾಕ್ಟ್ ನನ್ನ ಫೇವ್ರೇಟ್ ಪರ್ಸನ್ ಕಾಲ್ ಮಾಡ್ತಾರೆ ಅಂತ ಹೇಳಿದೆ ಅವತ್ತು. ಅವರು ಅಷ್ಟೇ, ಶಿ ಈಸ್ ಸಚ್ ಅ ನೈಸ್ ಪರ್ಸನ್. ನಾನು ಪ್ರೆಗ್ನೆಂಟ್ ಆದಾಗಿಂದನೂ, ನನ್ನ ಪ್ರೆಗ್ನೆನ್ಸಿ ವಿಚಾರ ಗೊತ್ತಾದಾಗಿಂದನೂ ಎವ್ರಿ ಡೇ ಶಿ ಕಾಲ್ಸ್ ಮೀ. ಆ್ಯಂಡ್ ಎಲ್ಲ ಕೇಳ್ತಾರೆ ನನಗೆ ಹೇಗಿದೆಯಾ ಏನು ಅಂತ. ನಾನು ಅಷ್ಟೇ, ನನಗೆ ಏನಾರು ಒಂಚೂರು ಏನಾರು ಶೇರ್ ಮಾಡಬೇಕು ಅಂತ ಹೇಳಿದ್ರೆ ಶಿ ಈಸ್ ದ ಫಸ್ಟ್ ಪರ್ಸನ್ ಅಂತ ತಲೆಗೆ ಬರೋದು. ನಂಗೊಂಥರ ನನ್ನ ಅಮ್ಮನ ಮಿಸ್ ಮಾಡ್ಕೊಳ್ಳೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದಾಗಿಂದ. ನನ್ನ ತಾಯಿ ಜೊತೆ ಮಾತಾಡ್ತೀನಿ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಅಪ್ಪನ ಜೊತೆ ಜಗಳ ಆಡ್ತಿದ್ದೆ ಅವ್ರ ಹತ್ರ ನಾನು. ಸೊ ಯಾ, ನೈಸ್. ನನಗದೊಂದು ಫೀಲಿಂಗ್ ಒಂಚೂರು ಕಡಿಮೆ ಮಾಡಿದ್ದಾರೆ ಅವರು. ಸೊ ಐ ಆಮ್ ವೆರಿ ಗ್ಲ್ಯಾಡ್ ಆ್ಯಂಡ್ ಐ ಆಮ್ ಎವರ್ ಗ್ರೇಟ್ಫುಲ್ ಟು ಹರ್ ಆ ವಿಚಾರದಲ್ಲಿ. ಶಿ ಈಸ್ ಸೋ ಸ್ವೀಟ್, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಲ್ಲ. ಶಿ ಈಸ್ ಸಚ್ ಅ ನೈಸ್ ಪರ್ಸನ್ ಇನ್ಫ್ಯಾಕ್ಟ್ ಹೇಳ್ಬೇಕಂತ ಹೇಳಿದ್ರೆ. ಸೊ ಯಾ, ಅವರು ಆ್ಯಂಡ್ ಐ ವಿಲ್ ಆಲ್ವೇಸ್ ಬಿ ವಿತ್ ಹರ್. ನನಗೆ ಬಿಕಾಸ್ ನಾನು ಈ ಟೈಮಲ್ಲಿ ಶಿ ಈಸ್ ದ ಓನ್ಲಿ ಪರ್ಸನ್ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ನಾನು ಅಷ್ಟೇ, ನನಗೆ ಯಾವಾಗ ಏನಾದರೂ ಶೇರ್ ಮಾಡಬೇಕಂದ್ರೂ ನಾನು ಅವ್ರಿಗೆ ಕಾಲ್ ಮಾಡೋದು, ನಾನು ಕಾಲ್ ಮಾಡ್ತೀನಿ, ಅವರು ಕಾಲ್ ಮಾಡಿ ನನಗೆ ವಿಚಾರಿಸ್ತಿರ್ತಾರೆ. ಸೊ ಯಾ, ಆ್ಯಂಡ್ ಕೆಲವ್ರ ಮೆಂಟಾಲಿಟಿ ಇವಾಗಲೂ ಹೇಗಿದೆ ಅಂತ ಹೇಳಿದ್ರೆ, ಗಂಡು ಮಕ್ಕಳು ಮನೇಲಿ ಕೆಲಸ ಮಾಡಬಾರ್ದು, ಹೆಣ್ಮಕ್ಳು ಕೆಲಸ ಗಂಡು ಮಕ್ಕಳು ಮಾಡಬಾರ್ದು. ದಿಸ್ ಇಸ್ ಆಲ್. ನನಗೆ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ, ಈ ಥರ ಎಲ್ಲ ಮಾತಾಡೋರನ್ನ ನೋಡಿದಾಗ ನನಗೆ ತುಂಬ ಒಂಥರ ರೆಡಿಕ್ಯುಲಸ್ ಫೀಲ್ ಆಗುತ್ತೆ. ಬಿಕಾಸ್ ಇವಾಗ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡೋರು ಇರುವಾಗ, ಡ್ಯೂಟಿಗೆ ಹೋಗೋರು ಇರುವಾಗ, ಗಂಡ ಹೆಂಡ್ತಿಗೆ ಹೆಲ್ಪ್ ಮಾಡಿದ್ರಲ್ಲಿ, ಹೆಂಡತಿ ಗಂಡಂಗೆ ಹೆಲ್ಪ್ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ. ನಾಟ್ ಜಸ್ಟ್ ವೈಫ್. ಈಗ ಗಂಡಸರು, ಗಂಡು ಮಕ್ಕಳು ತಾಯಿಗೂ ಹೆಲ್ಪ್ ಮಾಡಬೇಕು, ತಂಗಿಗೂ ಹೆಲ್ಪ್ ಮಾಡಿ, ತಪ್ಪೇನೂ ಇಲ್ಲ. ಅದರಲ್ಲಿ ಅವಮಾನ ಆಗೋಂತಹ ಸಂಗತಿ ಏನೂ ಇಲ್ಲ.
ಮನೆ ಗಂಡ್ಮಕ್ಳು ಮನೆ ಕೆಲಸ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಈಗ ಇಬ್ಬರು ಕೆಲಸ ಮಾಡ್ತಿದ್ರು ಅಷ್ಟೇ, ಅಥವಾ ಕೆಲಸ ಮಾಡಿಲ್ಲ ಅಂದ್ರೂ ಅಷ್ಟೇ, ಇಟ್ಸ್ ಓಕೆ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಈಗಲೂ ಕೆಲವರು ಗಂಡ್ಮಕ್ಳು ಕೆಲಸ ಮಾಡಬಾರ್ದು ಮನೇಲಿ ಅಂತೆಲ್ಲ ಇರೋ ಮೆಂಟಾಲಿಟಿ ಅದು ಹೆಂಗಿರ್ತಾರೆ ಅಂತ ನನಗೆ ಅರ್ಥ ಆಗಲ್ಲ. ಬಿಕಾಸ್ ಸಿ, ನಾಟ್ ಜಸ್ಟ್ ವೈಫ್, ಮನೇಲಿ ಹೆಣ್ಮಕ್ಳು ಅಂದಾಗ ತಂಗಿ, ತಾಯಿ, ಅಕ್ಕ, ಯಾರಿಗೆ ಬೇಕಾದ್ರೂ ಹೆಲ್ಪ್ ಮಾಡ್ಬೋದು ಗಂಡ್ಮಕ್ಳು. ಚಿಕ್ಕ ವಯಸ್ಸಿಂದನೇ ಗಂಡ್ಮಕ್ಳನ್ನ ಸ್ವಲ್ಪ ಕೆಲಸ ಕೊಟ್ಟು ಬೆಳೆಸೋದ್ರಲ್ಲಿ ತಪ್ಪೇನೂ ಇಲ್ಲ. ಎಲ್ಲ ಥರ ಕೆಲಸನೂ, ಅಡುಗೆಯಿಂದ ಹಿಡಿದು ಪ್ರತಿಯೊಂದನ್ನು ಮಾಡೋದ್ರಲ್ಲಿ ಏನೂ ಅವಮಾನ ಇಲ್ಲ. ಬಿಕಾಸ್ ಸಿ, ನಮ್ಮ ಡ್ಯಾಡಿ ಅವರು ವೀಕಲ್ಲಿ ಎವ್ರಿ ಡೇ ಬ್ಯುಸಿ ಇರ್ತಿದ್ರು. ಎವ್ರಿ ಡೇ ಕೆಲಸ ಮಾಡಿ ಸಂಡೇಸು ರೆಸ್ಟ್ ತೊಗೊಳ್ತಾಯಿದ್ರು. ರೆಸ್ಟ್ಗೆ ಅಂತಲೇ ಸಂಡೇಸ್ ಆಫ್ ತೊಗೋತಾಯಿದ್ರು. ಸೊ ಅವತ್ತಿನ ದಿನವೂ ಹಿ ಯೂಸ್ ಟು ಕೀಪ್ ಸಮ್ ಆಫ್ ದಿ ಅದರ್ ಚೋರ್ಸ್, ಲೈಕ್ ಕಾರ್ ವಾಶ್ ಇರ್ಬೋದು, ಕಾರು ಮತ್ತು ಬೈಕ್ ವಾಶ್ ಮಾಡೋದು, ಮತ್ತು ಮನೆ ಕ್ಲೀನ್ ಮಾಡೋದು, ಅದನ್ನೆಲ್ಲ ನಮ್ಮ ಡ್ಯಾಡಿನೇ ಮಾಡ್ತೀವಿ. ಹಿ ಚೋಸ್ ಟು ಡೂ ಏನೋ. ಇವಾಗ ಏನಂದರೆ ಕಾರ್ ವಾಶ್ ದುಡ್ಡು ಕೊಟ್ಟು ಮಾಡ್ಸೋಕ್ಕಾಗಲ್ಲ ಅಂತೇನಿಲ್ಲ, ಮಾಡಿಸ್ಬೋದಿತ್ತು. ಬಟ್ ಸ್ಟಿಲ್ ಅವ್ರು ಮಾಡೋದನ್ನು ಚೂಸ್ ಮಾಡ್ತಾಯಿದ್ರು. ಏಕೆಂದರೆ ಇವಾಗ ಆ್ಯಕ್ಟಿವ್ ಆಗಿರಬೇಕು, ಮೆಂಟಲಿನೂ ಅಷ್ಟೇ, ಫಿಸಿಕಲಿನೂ ಅಷ್ಟೇ ಆ್ಯಕ್ಟಿವ್ ಆಗಿರಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್. ಇಟ್ಸ್ ಓಕೆ. ಆ್ಯಂಡ್ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳೋದು ತಪ್ಪೇನಿದೆ ಮನೆ ಕೆಲಸದಲ್ಲಿ. ಈಗ ನೀನು ಅಂದರೆ ಯಾವಾಗಲಾದರೂ ಆಗಿಲ್ಲ ಅಂತ ಹೇಳಿದ್ರೆ, ಹೆಂಡತಿ ಹುಷಾರಿಲ್ಲ ಅಂತ ಹೇಳಿದ್ರೆ, ಅದು ಇದು ಅಡುಗೆ ಮನೆ ಕೆಲಸ ತಪ್ಪೇನೂ ಇಲ್ಲ, ಅದರಲ್ಲಿ ಏನೂ ತಪ್ಪಿಲ್ಲ ಮಾಡೋದ್ರಲ್ಲಿ, ಏನೂ ಇದಿಲ್ಲ. ಅಥವಾ ಯಾವಾಗಲೂ ಮಾಡಬೇಕು ಅಂತಿಲ್ಲ. ಸಮ್ಟೈಮ್ಸ್ ಇಫ್ ಶಿ ಈಸ್ ನಾಟ್ ವೆಲ್, ಇಲ್ಲ ಅಂದರೆ ಬೇರೆ ಟೈಮಲ್ಲಿ ಈ ಥರ ಏನೋ ಲಿಫ್ಟಿಂಗ್ ಕೆಲಸಗಳೆಲ್ಲ ಜಾಸ್ತಿ ನಮ್ಮ ಅಪ್ಪನೇ ಮಾಡ್ತಿದ್ದು. ನಾನು ಅದನ್ನು ಅಂದರೆ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಸೋಂಬೇರಿ. ನಾನು 10 ದಿನ ಕೆಲಸ ಮಾಡಿದ್ರೆ 10 ದಿನ ನನಗೆ ರೆಸ್ಟ್ ಬೇಕು. ಬಟ್ ಅವ್ರು ಹಂಗಿರ್ತಿಲ್ಲ, ಎವ್ರಿ ಡೇ ವರ್ಕ್ ಮಾಡ್ತಿದ್ರು, ಎವ್ರಿ ಡೇ ಆ್ಯಕ್ಟಿವ್ ಆಗಿರ್ತಿದ್ರು. ನಮಗಂತೂ ನಿಜವಾಗ್ಲೂ ಇವಾಗಲೇ ನನಗೆ ಹೀಗೆ ಆಗ್ತಾಯಿದೆ ಈ ವಯಸ್ಸಲ್ಲೇನೆ. ಒಂದು ಸ್ವಲ್ಪ ಏನೋ ಹೆವಿ ವರ್ಕ್ ತೊಗೊಳಕ್ಕಾಗಲ್ಲ, ಅಥವಾ ಏನಾದರೂ ಸ್ಟೆಪ್ಸ್ ಕ್ಲೈಂಬ್ ಮಾಡೋಕ್ಕಾಗಲ್ಲ, ಸುಸ್ತಾಗ್ಬಿಡ್ತೀವಿ. ಬಟ್ ಅವಾಗಿನವರು, ನಮ್ಮ ಅಪ್ಪನ ತಂಗಿ ಆಗಿರ್ಬೋದು, ನಮ್ಮ ಅತ್ತೆ ಅವರೆಲ್ಲ, ನಮ್ಮ ದೊಡ್ಡಮ್ಮ ಅವರೆಲ್ಲ ಎಷ್ಟು ಪಾಪ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವಾಗ್ಲೂ ಅಷ್ಟು ಆ್ಯಕ್ಟಿವ್ ಆಗಿದ್ದಾರಲ್ಲ. ನಮ್ಮ ಕೈಲಿ ಆ ಥರ ಇರೋಕ್ಕಾಗುತ್ತೋ ಇಲ್ವೋ. ನಮ್ಮ ಅಜ್ಜಿ ಹೇಳಬೇಕು ಅಂದರೆ, ಓ ಮೈ ಗಾಡ್, ಶೀ ಈಸ್ ಆ್ಯನ್ ಏಂಜಲ್. ಅವರು ಕೊನೆ ದಿನದವರೆಗೂ ಎಷ್ಟು ಎವ್ರಿ ಡೇ ಅರ್ಲಿ ಮಾರ್ನಿಂಗ್ ಎದ್ದು ಕರೆಕ್ಟ್ ಟೈಮಿಗೆ, ನಮ್ಮ ತಾತ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿರ್ತಿದ್ರು. ಅವ್ರಿಗೆ ಕರೆಕ್ಟ್ ಟೈಮಿಗೆ ತಿಂಡಿ, ಊಟ ಎಲ್ಲನೂ ಇರಬೇಕಿತ್ತು. ಅವರಿಗೆ ಪ್ರತಿದಿನ ಹುಷಾರಿಲ್ಲದೆ ಇರಲಿ, ಪ್ರತಿದಿನ ಕರೆಕ್ಟ್ ಟೈಮಿಗೆ ತಿಂಡಿ. ಅದು ಏನು ಗೊತ್ತಾ, ಅದವರು ಡ್ಯೂಟಿ ಥರ ಅಲ್ಲ, ಅವ್ರ ಕರ್ತವ್ಯ. ಅಫ್ಕೋರ್ಸ್ ಹೆಂಡತಿ ಮಾಡಬೇಕು, ಬಟ್ ಅವ್ರಿಗದು ಅನಿವಾರ್ಯಕ್ಕಿಂತ ಜಾಸ್ತಿ ಅವರೊಂಥರ ರೆಸ್ಪಾನ್ಸಿಬಿಲಿಟಿಯಾಗಿ ತೊಗೊಂಡಿದ್ರು. ಅದೊಂದು ಪ್ರೀತಿ ಅವ್ರಿಗೆ, ಇದನ್ನು ಈ ಟೈಮಿಗೆ ಮಾಡಿಕೊಡ್ಬೇಕು. ಮತ್ತು ತುಂಬ ಸಿಸ್ಟಮ್ಯಾಟಿಕ್ಕು. ಊಟ ಅಂತ ಹೇಳಿದ್ರೆ ಅವ್ರಿಗೆ ಅನ್ನ, ಸಾಂಬಾರು, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ಮತ್ತು ಇದು ಅನ್ನ, ಮೊಸರು, ಮುದ್ದೆ ಎವ್ರಿ ಡೇ ಮಧ್ಯಾಹ್ನ ಊಟಕ್ಕೆ ಹಂಗಿರಬೇಕಿತ್ತು. ಮತ್ತು ತಿಂಡಿ 8 ಗಂಟೆಗೆಲ್ಲ ರೆಡಿ ಇರ್ತಿತ್ತು. ಎವ್ರಿ ಡೇ ದೇವ್ರಿಗೆ ಪೂಜೆ ಮಾಡಿ, ತುಳಸಿ ಕಟ್ಟೆ ಪೂಜೆ ಮಾಡಿ, ನಮ್ಮ ಅಜ್ಜಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಎಷ್ಟು ಸಾಂಪ್ರದಾಯಿಕವಾಗಿದ್ದರು ಅಂತ ಹೇಳಿದ್ರೆ, ಅವ್ರು ಇರೋವರೆಗೂ ಮನೆ ಒಂಥರ ಟೆಂಪಲ್ ಥರ ಇತ್ತು. ಆ ಥರ ಬದುಕಕ್ಕೆ ಭಾರಿ ಕಷ್ಟ ಬಿಡಿ. ನಾವು ಅಂದರೆ ಟ್ರೈ ಮಾಡಬಹುದು ಅಷ್ಟೇ, ಟ್ರೈ ಮಾಡ್ತಿದ್ದೀವಿ ಆ ಥರ ಅದನ್ನು ಅಳವಡಿಸ್ಕೊಂಡು ಆ ಥರನೇ ಇರೋದಕ್ಕೆ. ಬಟ್ ತುಂಬ ಕಷ್ಟ. ಅವ್ರ ಥರ ಬದುಕಬೇಕು ಅಂತ ಹೇಳಿದ್ರೆ ಇಟ್ಸ್ ಕ್ಲೋಸ್ ಟು ಇಂಪಾಸಿಬಲ್ ಅಂತ ಹೇಳ್ಬೋದು. ಕೊನೆ ದಿನದವರೆಗೂ ನಮ್ಮ ಅಜ್ಜಿ ಹಾಗೆ ಇದ್ದರು. ಸೊ ಅವರೊಂಥರ ನಮಗೆ ಎಕ್ಸಾಂಪಲ್. ಐ ಆಲ್ವೇಸ್ ರಿಮೆಂಬರ್ ಮೈ ಗ್ರ್ಯಾಂಡ್ ಮಾ. ಬದುಕಿದ್ರೆ ಅವ್ರ ಥರ ಬದುಕಬೇಕು. ಹೆಣ್ಣು ಅಂತ ಹೇಳಿದ್ರೆ ಅವರೇ. ಸೊ ಈಕ್ವಲ್ ಆಗಿರುತ್ತೆ, ಗಂಡ ಹೆಂಡ್ತಿದು ಇಬ್ಬರದು ಈಕ್ವಲ್ ಇದಿರುತ್ತೆ. ಒಂದು ಮನೆ ಚೆನ್ನಾಗಿರಬೇಕು, ಒಂದು ಫ್ಯಾಮಿಲಿ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಗಂಡ ಹೆಂಡ್ತಿ ಇಬ್ಬರು ಈಕ್ವಲ್, ಅವರಿಬ್ಬರು ಇನ್ಪುಟ್ಸು ಈಕ್ವಲ್ ಆಗಿರಬೇಕು. ಈ ಕಡೆ ಹೆಂಡ್ತಿ ಒಂದಷ್ಟು ಕಡೆ ಕಾಂಪ್ರಮೈಸ್ ಆದರೆ ಗಂಡ ಒಂದಷ್ಟು ಕಡೆ ಕಾಂಪ್ರಮೈಸ್ ಆಗಬೇಕು. ಹೆಂಡ್ತಿ ಒಂದಷ್ಟು ಕಡೆ ಅಡ್ಜಸ್ಟ್ ಆದರೆ ಗಂಡ ಒಂದಷ್ಟು ಕಡೆ ಅಡ್ಜಸ್ಟ್ ಆಗಬೇಕು. ಇಬ್ಬರೂ ಚೆನ್ನಾಗಿ ಹೊಂದ್ಕೊಂಡು ಬದುಕಬೇಕು. ಆಗಲೇ ಒಂದು ಫ್ಯಾಮಿಲಿ ಫ್ಯಾಮಿಲಿ ಆಗಿರೋದಕ್ಕೆ ಸಾಧ್ಯ. ಆ್ಯಂಡ್ ಸುಮಾರು ಜನ ನೀವು ಪ್ರೆಗ್ನೆನ್ಸಿ ಜರ್ನಿಲಿದ್ದೀರಾ ಅಂತ ನನ್ನ ಹತ್ರ ಶೇರ್ ಮಾಡ್ಕೊಂಡ್ರಿ. ಕಾಮೆಂಟ್ಸಲ್ಲಿ ಹೇಳ್ತಾ ಇರ್ತೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲ ಹೇಳ್ಕೊಳ್ತಾ ಇರ್ತೀರಾ. ನಾನು ಪ್ರತಿಯೊಂದು ಕಮೆಂಟ್ಸ್ನೂ ಓದ್ತೀನಿ ಆ್ಯಂಡ್ ಎಲ್ಲದಕ್ಕೂ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ನು ಶೇರ್ ಮಾಡ್ಕೊಳ್ಳಿ. ನಾನು ಅಷ್ಟೇ ಎವ್ರಿ ವೀಕ್ ಆದಷ್ಟು ಟ್ರೈ ಮಾಡ್ತೀನಿ ಅಪ್ಡೇಟ್ಸ್ನ ತಿಳಿಸೋದಕ್ಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ. ಸೊ ಹಲಸಿನ ಹಣ್ಣಿನ ಸಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ನೀವು ಪೈನಾಪಲ್ ಇಂದನೂ ಮಾಡ್ಬೋದು, ಬಟ್ ಪೈನಾಪಲ್ನ ಗ್ರೈಂಡ್ ಮಾಡಲ್ಲ, ಹಾಗೆ ಚಾಪ್ ಮಾಡಿ
ಹಾಕೋದು. ಸೇಮ್ ಪ್ರೊಸೀಜರೇ. ಮತ್ತು ಬಾಳೆಹಣ್ಣಿಂದ ಮಾಡ್ಬೋದು. ಇವಾಗೇನು ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಇದೆ ಹಲಸಿನಣ್ಣು ಸೀಸನ್ನು. ಸೊ ಬಾಳೆಹಣ್ಣಿಂದ ಮಾಡ್ಬೋದು, ಮಾವಿನ ಹಣ್ಣಿಂದ ಮಾಡ್ಬೋದು. ಬಾಳೆಹಣ್ಣು ಮಾವಿನ ಹಣ್ಣೆಲ್ಲ ಇದೇ ಥರ ಗ್ರೈಂಡ್ ಮಾಡ್ಕೊಂಡೇ ಮಾಡೋದು. ಬಟ್ ಪೈನಾಪಲ್ ಮಾಡ್ತೀರಾ ಅಂತ ಹೇಳಿದ್ರೆ ಚಾಪ್ ಮಾಡಿ ಮಾಡ್ಕೊಳ್ಳಿ, ಗ್ರೈಂಡ್ ಮಾಡಬೇಡಿ. ಸೊ ಶುರು ಮಾಡೋಣ, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಮೆಝಾನ್ ಫ್ರೆಶ್ಶಿಂದ ತರಿಸಿದ್ರೆ ಫುಲ್ಲು ಹಿಂಗಾಗಿದೆ ನೋಡಿ ಕ್ವಾಲಿಟಿ. ಅದಕ್ಕೆ ಇವಾಗ ಝೆಪ್ಟೋಯಿಂದ ಮಾಡ್ತಾಯಿದ್ದೀವಿ. ಹೊರಗಡೆ ಸಿಗಲಿಲ್ಲ ಜಾಕ್ ಫ್ರೂಟ್. ಈ ಹಲಸಿನ ಹಣ್ಣು ಸಜ್ಜಿಗೆಗೆ ಬೇಕಾಗಿರೋ ಐಟಮ್ಸು: ದ್ರಾಕ್ಷಿ ಗೋಡಂಬಿ, ರವೆ, ಇದು ರೋಸ್ಟೆಡ್ ಸೂಜಿ ತೊಗೊಂಡಿದ್ದೀನಿ ನಾನು, ಆಲ್ರೆಡಿ ರೋಸ್ಟ್ ಆಗಿದೆ ಇದು, ಸಣ್ಣ ಸೂಜಿ, ಇದು ಹಲಸಿನ ಹಣ್ಣು ಒಂದು 4ರಿಂದ 5 ಪೀಸ್ ಇದೆ. ಇದನ್ನು ರುಬ್ಕೊಳ್ತೀನಿ. ಏಲಕ್ಕಿನ ಕುಟ್ಕೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ, ಅದನ್ನ ಕುಟ್ಕೊಂಡಿದ್ದೀನಿ. ಲವಂಗ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬಹುದು. ಶುಗರ್, ನಾನಿಲ್ಲಿ ಬ್ರೌನ್ ಶುಗರ್ ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ತುಪ್ಪ. ಇಷ್ಟು ತುಪ್ಪ ಬೇಕಾಗಲ್ಲ, ನಾನು ತೋರಿಸ್ತೀನಿ ನಿಮಗೆ. ಸೊ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಹೀಗೆ ನುಣ್ಣಗೆ ಗ್ರೈಂಡ್ ಆಗಬೇಕು. ಇದಾಗಿದೆ. ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ತುಪ್ಪ ಹಾಕ್ಕೊಳ್ತೀನಿ. ಫಸ್ಟು ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ತೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ತೊಗೊಳ್ತೀನಿ. ಇಷ್ಟು ತುಪ್ಪ ಹಾಕೋತಾ ಇದ್ದೀನಿ ನೋಡಿ, 1/2 ಸ್ಪೂನ್. ಸ್ವಲ್ಪ ತಗೋಣ. ಈಗ ತುಪ್ಪ ಕರಗ್ತಾ ಇದ್ದ ಹಾಗೆ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತೀನಿ. ಆಗಿದೆ. ಈಗ ಇದನ್ನು ತೆಕ್ಕೊಂಡ್ಬಿಡ್ತೀನಿ. ಎತ್ತಿಟ್ಕೊಳ್ಳೋಣ. ಲಾಸ್ಟಿಗೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಲವಂಗ ಹಾಕ್ತಾಯಿದ್ದೀನಿ, 2 ಲವಂಗ. ಅದೇ ತುಪ್ಪಕ್ಕೆ ನಾವು ರುಬ್ಕೊಂಡಿರೋ ಹಲಸಿನ ಹಣ್ಣು ಹಾಕೋಣ. ಈಗ ಇದನ್ನು ಕಲಿಸ್ಕೊಳ್ಬೇಕು ಚೆನ್ನಾಗಿ. ಲೋ ಸಿಮ್ಮಲ್ಲಿ ಇಟ್ಕೊಂಡು ಕಲಿಸ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ. ಈಗ ಇಲ್ಲಿ ರವೆನ ನಾವು ಇಷ್ಟು ತೊಗೊಂಡಿದ್ದೀವಿ, ಅಂದರೆ 3/4 ಕಪ್ ತೊಗೊಂಡಿದ್ದೀವಿ. ಸೊ ಇದ್ರಿಗೆ ತಕ್ಕ ಹಾಗೆ ನಾವು ನೀರನ್ನು ತೊಗೊಳ್ಬೇಕಾಗತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ, ಈ 3/4 ಕಪ್ಪಿನ ಅಳತೆಗೆ 3 ಕಪ್ಪು, 1 ಕಪ್ ರವೆ ತೊಗೊಂಡ್ರೆ 3 ಕಪ್ಪು ನೀರನ್ನ ತೊಗೊಳ್ಬೇಕು ನಾವು. ಸೊ ಇದನ್ನು ಆಡಿಸ್ತಾ ಇರ್ರಿ, ತುಂಬ ಹೊತ್ತು ಬಿಡೋ ಹಾಗಿಲ್ಲ, ಆಡಿಸ್ತಾ ಇರಬೇಕಿದು. ಲೋ ಸಿಮ್ಮಲ್ಲೇ ಆಡಿಸಿ, ಏನು ಪರವಾಗಿಲ್ಲ. ಲೋ ಸಿಮ್ಮಲ್ಲೇ ಅದು ಬೇಯಲಿ. ಈಗ ನೀರು ತೊಗೊಬಿಡ್ತೀನಿ. ನೀರು ತೊಗೊಂಡಿದ್ದೀನಿ. ಹಾಗೆ ಇದನ್ನು ಆಡಿಸ್ಕೊಳ್ತಾ ಇರಬೇಕು. ಒಂದು 5 ಮಿನಿಟ್ಸ್ ಸಾಕು. 5 ಮಿನಿಟ್ಸ್ ಇದನ್ನು ಹೀಗೆ ಫ್ರೈ ಮಾಡ್ಕೋಬೇಕು. ಹಲಸಿನ ಹಣ್ಣು ಒಂಚೂರು ಹಸಿ ವಾಸನೆ ಹೋಗೋದಕ್ಕೆ. ಹಲಸಿನ ಹಣ್ಣು ತುಂಬ ಸಿಹಿ ಇದ್ದರೆ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ. ಇದು ಯೂಶ್ವಲಿ ನಾರ್ಮಲ್ ಶುಗರ್ಗಿಂತ ಸ್ವಲ್ಪ ಕಡಿಮೆನೇ ಇರುತ್ತೆ ಸ್ವೀಟ್ನೆಸ್ಸು. ಸೊ ಇದನ್ನು ಇಷ್ಟು ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಕಡಿಮೆನೇ, ತುಂಬಾ ಏನು ತಿನ್ನಲ್ಲ. ಈಗ ಇದು ಪ್ಯಾನ್ ಬಿಟ್ಕೊಳ್ತಾ ಇದೆ, ಅಂಟ್ತಿಲ್ಲ ಪ್ಯಾನಿಗೆ. ಇವಾಗ ಇದಕ್ಕೆ ವಾಟರ್ ಆ್ಯಡ್ ಮಾಡೋಣ. ನೋಡಿ, ನಾನು ಆಲ್ರೆಡಿ ಅಳತೆ ಅಷ್ಟು ನೀರು ತೊಗೊಂಡಿದ್ದೀನಿ. ಇದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇವಾಗ ಒಂಚೂರು ಸಿಮ್ ಜಾಸ್ತಿ ಮಾಡ್ತೀನಿ.
ಫುಲ್ ಲೋ ಸಿಮ್ಮಲ್ಲಿತ್ತು, ಈಗ ಮೀಡಿಯಮ್ ಸಿಮ್ಗೆ ಇಟ್ಟಿದ್ದೀನಿ. ಇದು ನಾಟ್ಸ್ ಇಲ್ಲದೆ ಇರೋ ಹಾಗೆ ನೀವು ಕಲಿಸ್ಕೊಳ್ಬೇಕು. ಇವಾಗ ಇವತ್ತು ಊಟಕ್ಕೆ ಉಪ್ಸಾರು, ಖಾರ ಮತ್ತು ಪಲ್ಯ ಮಾಡಿದ್ದೆ. ಇದು ನಮ್ಮ ಗೀತತ್ತೆ ರೆಸಿಪಿ. ನಿಮಗೆ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದಿನ ಅವ್ರ ಕೈಲೇ ಅಡುಗೆ ಮಾಡಿಸಿ ವಿಡಿಯೋ ಹಾಕ್ತೀನಿ. ಈಗ ಒಂದು 5 ಮಿನಿಟ್ಸ್ ಇದನ್ನ ಈ ಥರ ಕಲಿಸ್ಕೊಂಡ್ಮೇಲೆ ಇದಕ್ಕೆ ರವೆ ಆ್ಯಡ್ ಮಾಡ್ತೀನಿ. ಕಲಿಸ್ಕೊಳ್ತಾನೆ ರವೆ ಆ್ಯಡ್ ಮಾಡಿ. ಕೈ ಬಿಡ್ದ ಹಾಗೆ ಕಲಸಿ, ನಾಟ್ಸ್ ಆಗಬಾರ್ದು. ರವೆ ಆ್ಯಡ್ ಮಾಡಿದ್ಮೇಲಂತೂ ಬಿಡದೆ ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ನಾಟ್ಸ್ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ತುಪ್ಪ ಹಾಕು. ಕಲರ್ ಎಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕೆ ನೀವು ಕೇಸರಿ ಆ್ಯಡ್ ಮಾಡ್ಬೋದು. ಕೇಸರಿ ಇದ್ದಿದ್ರೆ ಹಾಕ್ತಾ ಇದ್ದೆ. ಇದಕ್ಕೆ ಏಲಕ್ಕಿ ಹಾಕ್ತೀನಿ. ಏಲಕ್ಕಿ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಶುಗರ್ ಹಾಕೋಣ. ಶುಗರ್ ಹಾಕಾದ್ಮೇಲೆ ಮಿಕ್ಸ್ ಮಾಡಿ. ಇದೆಲ್ಲ ಹಲಸಿನಣ್ಣು ಚಂಕ್ಸು, ಜಾಕ್ ಫ್ರೂಟ್ ಚಂಕ್ಸ್ ಇದೆಲ್ಲ. ಸೊ ಇದೆಲ್ಲ ಪೂರ್ತಿ ಆದಮೇಲೆ ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕೋದಷ್ಟೆ. ಫಿನಿಶ್ಡ್. ವೆರಿ ಈಸಿ. ಈಗ ಇದಕ್ಕೆ ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ. ಇದೊಂದು 5 ಮಿನಿಟ್ಸ್ ಕುಕ್ ಆದರೆ ಬಿಸಿ ಬಿಸಿ ಹಲಸಿನಣ್ಣು ಸಜ್ಜಿಗೆ ರೆಡಿ. ಪ್ಯಾನ್ ಅಂಟ್ಕೊಳ್ಳೋದು ಬಿಡಬೇಕಷ್ಟೆ. ಪ್ಯಾನ್ ಅಂಟ್ಕೊಳ್ಳೋದು ಬಿಟ್ಟ ಮೇಲೆ ರೆಡಿ ಆಗಿದೆ ಅಂತ ಅರ್ಥ. ಈಗ ಇದು ರೆಡಿ ಆಗಿದೆ. ಸರ್ವ್ ಮಾಡಿ ರಿವ್ಯೂ ಕೇಳೋಣ. ಇವಾಗ ಊಟ ಆಗಿದೆ, ಸೊ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಬಿಸಿ ಬಿಸಿ ಸಜ್ಜಿಗೆ ರೆಡಿ ಇದೆ. ರಿವ್ಯೂ ಕೇಳೋಣ ಬನ್ನಿ. ತಂದಿದ್ದೀನಿ ತಗೊಳ್ಳಿ, ಬಿಸಿ ಬಿಸಿ ಸಜ್ಜಿಗೆ. ರೈಟ್ ಹ್ಯಾಂಡಲ್ಲಿ ಕೊಡ್ತೀನಿ. ಬಿಸಿ ಇದೆ, ತುಂಬ ಬಿಸಿ ಇದೆ. ಏಯ್ ಸೈಡಿಗೆ ಹೋಗೋ. ತಿಂತೀನಿ ತಡೆಯವ. ಮೈಕ್ನಿಂದ ಇಟ್ಟಿಟ್ಟಿಯ ಸಜ್ಜಿಗೆ ಜೊತೆಗೆ. ನನಗೂ ತಗೊಂಡು ಬಂದಿದ್ದೀನಿ. ಎಕ್ಸ್ಟ್ರಾರ್ಡಿನರಿ. ನಿಮಗೆ ತುಂಬ ಇಷ್ಟ ಅಲ್ವಾ ಇದು? ಹಲಸಿನಣ್ಣಿಂದು ಇವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ಚೆನ್ನಾಗಿದೆಯಾ? ಅಷ್ಟೈತೆ. ಸ್ವಲ್ಪ ತಣ್ಣಗಾಗಲಿ ತಡಿ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಓಕೆ, ನಾನು ತಿಂದು ಹೇಳ್ತೀನಿ ಹೇಗಿದೆ ಅಂತ. ಜಾಸ್ತಿ ಸ್ವೀಟ್ ಇದ್ದರೆ ಇಷ್ಟಪಡಲ್ಲ ಇವರು. ಈ ತೆಗಿರಿ ಅದನ್ನ. ಜಾಸ್ತಿ ಸ್ವೀಟ್ ಇದ್ದರೆ ಇಷ್ಟಪಡಲ್ಲ ಇವರು. ಸ್ವೀಟ್ ಕರೆಕ್ಟಾಗಿದೆಯಾ? ಸಖತ್ತಾಗಿದೆ. ಆಮೇಲೆ ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಇದು ಏನೋ ಮೆತ್ತಗಾಗಿದೆ, ಚೆನ್ನಾಗಿದೆ, ಸ್ಮೂತ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ಸಲ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವಾವ್, ಸೂಪರ್. ತುಂಬ ಬಿಸಿ ಇದ್ರೆ ಮಜಾ ಇರಲ್ಲ, ಸ್ವಲ್ಪ ತಣ್ಣಗಾದ್ರೆ ಚೆನ್ನಾಗಿ. ನಂಗೆ ಬಿಸಿ ಬಿಸಿ ತಿನ್ನೋಕೆ ಇಷ್ಟ.
ಸ್ವಲ್ಪ ತಣ್ಣ ಮಾಡ್ಕೊಂಡು ತಿನ್ನಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ಊಟ ಮಾಡಿದ್ವಿ, ಸೊ ತಕ್ಷಣಕ್ಕೆ ಸೇರಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೂ ಚೆನ್ನಾಗಿ ತಿನ್ಬೋದು. ಸಗದ ವೆರಿ ವೆರಿ ನೈಸ್. ನೀವು ಮಾಡ್ಕೊತೀನಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಒನಸೆ ಸಮಥಿಂಗ್ ನೀವು ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ನಿ. ಅದು ಕಾಣಲ್ಲ ಅಂತ ದೂರ ಇಟ್ಟೆ, ಇಷ್ಟು ಹತ್ರ ಇರಬೇಕಿತ್ತು ಅಲ್ವೇನ್ರಿ. ನೋಡಿ ಅಲ್ಲಿ ಏರ್ಪೋರ್ಟ್ಸ್ ಹಾಕೊಂಡು ಕೂತಿರೋದು. ಇಡ್ಲಿಕ್ಕೆನೆ ಬಗ್ಗೆ ನಿಮ್ಮ ಅನಿಸಿಕೆ? ನೀವು ಮಾಡಿಕೊಂಡು ತಿನ್ನಿ. ಚಿನ್ನಂಗೆ ಹುಷಾರಿರ್ಲಿಲ್ವಲ್ಲ, ಹೆಂಗಾಗಿದೆ ಚಿನ್ನ? ನಾನು ಹುಷಾರಿಲ್ಲದೆ ಅಡ್ಮಿಟ್ ಆಗಿದ್ನಲ್ಲ ಫುಲ್ಲು. 1 ವೀಕ್ ಕಂಪ್ಲೀಟ್ ರೆಸ್ಟ್. 1 ವೀಕೆಂಡ್ ರೆಸ್ಟ್ ಒಂಥರ ಫಿಸಿಕಲಿ ರೆಸ್ಟ್ ಇತ್ತು, ಮೆಂಟಲಿ ರೆಸ್ಟ್ ಇರಲಿಲ್ಲ. ಪಾಪ ವಿರಾಟ್ಗೆ ಕಷ್ಟ ಆಗಿದ್ದು. ನನಗದೇ ಅವ್ರ ಪಾಪ ಕಷ್ಟಪಡ್ತೀರ ಅಂತ ಮೆಂಟಲಿ ನನಗೆ ರೆಸ್ಟ್ ಇರಲಿಲ್ಲ, ಫಿಸಿಕಲಿ ರೆಸ್ಟ್ ಮಾಡಿದೆ ಅಷ್ಟೇ. ನೀನು ಎಕ್ಸ್ಪ್ರೆಷನ್ಸ್ ಕ್ಯಾಮ್ರಾ ಮುಂದೆ ಈ ಥರ, ಕ್ಯಾಮ್ರಾ ಇಲ್ಲದೆ ಇದ್ರೆ ಇನ್ನೇನು ಕತೆ ನಿಮ್ಮದು? ಹ್ಞೂ ಅಂತ ಇರೋದು ನಾನು. ಹೌದಲ್ಲ ಪಾಪ, ಹಿಂಗೆಲ್ಲ ಮಾಡ್ತಿದ್ದೀರಲ್ಲ. ಸ್ಟ್ರೆಸ್ ತೊಗೊಂಡ್ಬಿಟ್ಟಿದ್ದಾಳೆ ಅಂತ ಪಾಪ ಅಂತ ಇದ್ದೆ. ನೋಡಿ ನಾನೇನೋ ಅನ್ಕೊಂಡಿರೋದು ಇವ್ರ ಬಗ್ಗೆ, ಇವ್ರು ಈ ಥರ. ಪಾಪ ನನಗೆ ನೀನು ಆ ಮೆಂಟಲಿ ಪ್ರೆಷರ್ ತೊಗೊಂಡಿರೋದನ್ನು ನನಗೆ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ನನಗೆ ಮಾನಸಿಕವಾಗಿ ನೊಂದೋಗಿದ್ದೀನಿ. ಜನ ನೋಡ್ತಿರ್ತಾರೆ, ಗೊತ್ತಾಗುತ್ತೆ. ನೀವು ಸ್ಕ್ರೀನ್ ಮೇಲೆ ಆ್ಯಕ್ಟ್ ಮಾಡಿ ಸಾಕು, ವ್ಲಾಗಲ್ಲೆಲ್ಲ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ. ನ್ಯಾಚುರಲ್ ಆಗಿರಿ ದಯವಿಟ್ಟು. ನಮ್ಮ ನೋವು ತೋಡ್ಕೆಂದ್ರೆ ನಿನಗೆ ಆ್ಯಕ್ಟಿಂಗ್ ಅನ್ಸುತ್ತಾ? ತೋಡ್ಕೇಳಿ, ನಿಮ್ಮ ನೋವು ತೋಡ್ಕೇಳಿ. ನೀವು ಜನ ಕೇಳ್ತಾರೆ ದಾವಣಗೆರೆ ಭಾಷೆಲಿ ಒಂದು ಬ್ಲಾಗ್ ಮಾಡಬೇಕಂತೆ. ನಾನು ನಾರ್ಮಲಾಗಿ ಮಾತಾಡೋದೇ ಭಾಷೆ, ಪೂರ್ತಿ ಕಂಪ್ಲೀಟ್ ದಾವಣಗೆರೆ ಭಾಷೆಲಿ ನೀವು ಮಾತಾಡಬೇಕಂತೆ. ಉತ್ತರ ಕರ್ನಾಟಕ ಭಾಷೆ ನಿಮ್ಮದು ಕೇಳಬೇಕಂತೆ ಜನ. ನಮ್ಮದೆಲ್ಲ ಮಿಕ್ಸ್ ಬರುತ್ತೆ. ಈಗ ಉತ್ತರ ಕರ್ನಾಟಕನೂ ಮಿಕ್ಸ್ ಬರುತ್ತೆ, ಈ ಕಡೆ ದಕ್ಷಿಣ ಕರ್ನಾಟಕನೂ ಮಿಕ್ಸ್ ಬರುತ್ತೆ. ಹಂಗೆ ಆ ಕಡೆ ಈ ಕಡೆ ಎರಡು ಮಿಕ್ಸ್. ನಮ್ಮದು ಮಧ್ಯ ಕರ್ನಾಟಕ ಅಲ್ಲ ದಾವಣಗೆರೆ ದುರ್ಗ ಎಲ್ಲ ಒಂದೇ ಥರ ಭಾಷೆ. ಇನ್ನು ಉಳಿದಿದ್ದೆಲ್ಲ ಆ ಕಡೆ ಫುಲ್ಲು. ನೀನು ಹಂಗೆ 150 ಕಿಲೋಮೀಟರ್ಸ್ ದಾಟ್ ಆ ಕಡೆ ಹುಬ್ಳಿ ಧಾರವಾಡ ಹೋದೆ ಅಂದರೆ ಫುಲ್ ಮತ್ತೆ ಚೇಂಜ್ ಆಗ್ಬಿಡುತ್ತೆ. ನಮ್ಮದೆಲ್ಲ ಮಿಕ್ಸು, ಬಟ್ ಒರಟು ಸ್ವಲ್ಪ ರಫ್. ಇವರಿಗೆ ಇನ್ನೊಂದು ವ್ಲಾಗ್ ಮಾಡಬೇಕಂತೆ ವಿರಾಟಿಗೆ. ನಾನು ಇಡೀ ದಿನ ಅವ್ರು ಏನು ಕೇಳಿದ್ರು ಎಸ್ ಅನ್ಬೇಕಂತೆ. ಅದೊಂದು ವ್ಲಾಗ್ ಮಾಡಬೇಕಂತೆ. ಅದು ಕಂಪ್ಲೀಟ್ ಆಗಲ್ಲ ಅನ್ಸುತ್ತೆ. ಹೋಲ್ ಡೇ ಅವ್ರು ಏನು ಕೇಳಿದ್ರು ಎಸ್ ಅನ್ಬೇಕಂತೆ ನಾನು. ಮತ್ತು ಇನ್ನೊಂದು, ನಾನು ಹೋಲ್ ಡೇ ಅವ್ರಿಗೇನು ಹೇಳಬಾರ್ದಂತೆ ಕೆಲಸ. ಇದೊಂದು ಮಾಡಿದ್ರೆ ಸಾಕು, ನೀನು ನಾನು ಹೇಳೋದು ಕೇಳೋದು ಬೇಡ. ಇದೊಂದು ಮಾಡ್ತೀವಿ ಒಂದಿನ ವ್ಲಾಗ್, ಆಯಿತಾ? ಒಂದಿನ ಮಾಡ್ತೀವಿ ಒಂದಿನ. ನಾನು ಅವ್ರಿಗೆ ಏನು ಹೇಳಲ್ಲ, ಆ ಥರ ಒಂದು ವ್ಲಾಗ್. ಅದೇನು ಹೆಂಗಿರುತ್ತೋ ನೋಡೋಣ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ನೀವು ಮಾಡ್ಕೊಂಡು ತಿನ್ನಿ, ಹಲಸಿನ ಸಜ್ಜಿಗೆ ಸೂಪರ್ಬ್ ಆಗಿರುತ್ತೆ. ನೋಡಿದ್ರಲ್ಲ ಹಲಸಿನ ಹಣ್ಣಿನ ಸಜ್ಜಿಗೆ ಹೇಗೆ ಮಾಡೋದು ಅಂತ. ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ವಿರಾಟಿಗೆ ತುಂಬ ಇಷ್ಟ, ನನಗೂ ಅಷ್ಟೇ ಇಷ್ಟ. ಬಟ್ ಈ ಟೈಮಲ್ಲಿ ಹಲಸಿನ ಹಣ್ಣು ಜಾಸ್ತಿ ತಿನ್ನೋ ಹಾಗಿಲ್ಲ, ಅದಕ್ಕೆ ನಾನು ಸ್ವಲ್ಪ ಕಡಿಮೆ ತಿಂತೀನಿ. ವಿರಾಟ್ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಮಾಡ್ಕೊಂಡು ತಿನ್ನಿ ನೀವೂ. I hope you all like this video. Thank you so much for watching. Stay tuned for my next one. Until then, please do take care of yourselves. Don't forget to like, share and subscribe. Much love.